ಹೇಳ್ತಾ ಇದ್ದೀನಿ ನಾನು. ಇದೊಂದೇ ಅಲ್ಲ, ಇನ್ನೂ ಹತ್ತಾರವೇ. ಇವತ್ತು ಈ ತರ ಬೆತ್ತಲೆ ಪ್ರಕರಣ ಆಗ್ತಾ ಇರೋವಂಥದ್ದು ಪದೇ ಪದೇ ಇವ್ರು ಹೇಳ್ತಾ ಇರ್ತಾರೆ. ಯಾವಾಗೂ ಜಾಸ್ತಿ ಹೇಳ್ತಾ ಇರ್ತೀರ ಫ್ರೀ 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 ಅಂತ. ಇದು ಆ ಫ್ರೀಯಾಗಿ ಸೇರಿಸ್ತೀರಾ? ಈ ಭಾಗ್ಯನೂ ಆ ಫ್ರೀಯಲ್ಲಿ ಬರ್ತೈತ? ಕೋರ್ಟ್ ಛೀಮಾರಿ ಹಾಕಿದೆ ಇದಕ್ಕೆ. ಕೋರ್ಟಲ್ಲಿ ಜಡ್ಜ್ ಕಣ್ಣೀರು ಹಾಕಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ. ನಾನು ಸರ್ಕಾರಕ್ಕೆ ಏನು ಕಣ್ಣೀರು ಬರಲೇ ಇಲ್ಲಲ್ಲ, ಒಂದು ತೊಟ್ಟು ಕಣ್ಣೀರು ಬರಲಿಲ್ಲ ಯಾರಿಗೂ, ಸರ್ಕಾರಕ್ಕೆ ಒಂದು ಹನಿನೂ ಬರಲಿಲ್ಲ ಅದ್ರ ಬಗ್ಗೆ. ಯಾವಾಗ ಮಹಿಳಾ ಆಯೋಗ ಒಂದೇ ನಿಮಿಷ ಸರ್ ನಾನು ಹೇಳಿದ್ರಿ ಅಲ್ಲ, ನಾನು ಡಿಸ್ಟರ್ಬ್ ಮಾಡೋದಿಲ್ಲ ನಿಮ್ಗೆ, ನಾನು ಹೇಳ್ತೀನಿ, ಒಂದು ಕರೆಕ್ಷನ್ ಮಾಡ್ಬೇಕಲ್ಲ. ಅಲ್ಲ ಇದು ಪೂರ್ತಿ ಸಬ್ಜೆಕ್ಟ್ ಬೇಡ, ಇದನ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳಿ. ಕ್ಲಾರಿಫಿಕೇಶನ್ ಕೊಟ್ಬೋಣ, ಯಾಕೆಂದ್ರೆ ಸತ್ಯಕ್ಕೆ ದೂರವಾಗಿರೋ ಮಾತುಗಳು ಹೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಕರೆಕ್ಷನ್ ಮಾಡೋಣ ಅಂತ ಅಷ್ಟೇ. ನಾನು ಮಾನ್ಯ ಅಧ್ಯಕ್ಷರೇ, ಹಿಂದಿನ ರಾತ್ರಿ ಆ ಘಟನೆ ಆದ ತಕ್ಷಣ ನನಗೆ ಬೆಳಿಗ್ಗೆ ಮೆಸೇಜ್ ಬರುತ್ತೆ. ಬೆಳಿಗ್ಗೆ ತಕ್ಷಣ ನಾನೇ ಆ ಗ್ರಾಮಕ್ಕೆ ಹೋಗಿದ್ದೇನೆ. ಅಷ್ಟುವರೆಗೆ ಆಗಲೇ ನಮ್ಮ ಪೊಲೀಸ್ನವರು ಅವ್ರನ್ನ ರಾತ್ರಿನೇನೆ ಅವರಿಗೆ ಕರೆ ಬಂದು ತಕ್ಷಣ ಅವ್ರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಏನು ಕ್ರಮ ತಗೋಬೇಕು. ತಕ್ಷಣ 6 ಜನನ ಅರೆಸ್ಟ್ ಮಾಡಿದ್ದಾರೆ, ಅವತ್ತೇ ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವರು ಓಡೋಗಿದ್ರು, ಅವ್ರನ್ನ ನೆಕ್ಸ್ಟ್ ಡೇ 24 ಗಂಟೆ ಒಳಗೆ ಅರೆಸ್ಟ್ ಮಾಡಿದ್ರು. ನಾನು ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಾನು ಹೋಗಿದ್ದೇನೆ. ಹೋಗಿ ಆ ಊರಿನಲ್ಲಿ ಆ ಮನೆಗೆ ಹೋಗಿ ಮತ್ತು ಅಲ್ಲಿ ಎಲ್ಲ ಹೋಗಿ ಆ ಹೆಣ್ಮಗಳನ್ನ ಆಸ್ಪತ್ರೆಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ ಅಂತ ಹೇಳಿ ಎಲ್ಲ ಬಂದಿದ್ದೇನೆ. ಸರ್ಕಾರ ಏನು ಮಾಡಲಿಲ್ಲ, ಕಣ್ಮುಚ್ಕೊಂಡಿತ್ತು, ಯಾರೂ ಹೋಗ್ಲಿಲ್ಲ, ಯಾರೂ ಬರಲಿಲ್ಲ ಅಂತ ಹೇಳಿ ತಾವು ಹೇಳಿಬಿಟ್ರೆ ಹೇಳಿ. ನೀವು ಘಟನೆ ನಡೆದಿದ್ದು, ಕ್ರಮ ತಗೊಂಡಿಲ್ಲ, ಅದು ಮತ್ತೊಂದು ಹೇಳಿ. ಆದ್ರೆ ಸತ್ಯನೂ ಕೂಡ ಹೇಳ್ಬೇಕಲ್ಲ ಸ್ವಲ್ಪ. ಸತ್ಯ ಇದ್ರೆ ಹೇಳ್ತಾ ಇದ್ದೆ, ಅಲ್ಲಿ ಏನು ಸತ್ಯನೇ ಇಲ್ಲ. ರಾವಣ ರಾಜ್ಯ ಅದು, ನಾನು ಹೋಗಿದ್ದು ರಾವಣ ರಾಜ್ಯ ಅದು. ಅದಾದ್ಮೇಲೆ ಇದನ್ನೇ ನಾನು ಸದನದಲ್ಲಿ ಹೇಳಿದ್ದೇನೆ, ಉತ್ತರ ಕೊಟ್ಟಿದ್ದೇನೆ. ನೀವು ಹೋಗಿರೋದೇ ನಾನು ಹೇಳ್ತಾ ಇದ್ದೆ, ನೀವು ಅಷ್ಟರಲ್ಲೇ ಮಾತಾಡ್ತೀನಿ ಅಂದ್ರೆ. ಅಲ್ಲ, ಮೊದಲೇ ತಪ್ಪಿಟ್ರಲ್ಲ ನೀವು, ಮೊದಲೇ ಅಲ್ಲ ಫಸ್ಟೇ ತಪ್ಪಿಟ್ರಲ್ಲ, ಅದು ಸರಿ ಮಾಡೋಣ ಅಂತ. ದಾರಿ ತಪ್ಪಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ. ಇಲ್ಲ, ದಾರಿ ತಪ್ಪಿರೋದು ನಿಮ್ ಪೊಲೀಸ್ ಇಲಾಖೆ. ಇಲ್ಲ ದಾರಿ ತಪ್ಪಿರೋದು ಪೊಲೀಸ್ ಇಲಾಖೆ. ಯಾವತ್ತು ನಿಮ್ಗೂ ಗೊತ್ತಿದೆ, ಅವ್ರು ಯಾವತ್ತು ದಾರಿ ತಪ್ಪೋದಿಲ್ಲ, ನೀವು ತಪ್ಪಿಸ್ತಾರೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾವು ಅಷ್ಟು ಸುಲಭನಾಗಿ ಆಗೋದಿಲ್ಲ ಸುನಿಲ್ ಸರ್. ಅವ್ರನ್ನ ಯಾರು ಬಿಡಲ್ಲ, ಅವರು ಎಂತೆಂತ ಘಟಾನುಘಟಿಗಳನ್ನ ದಾರಿ ತಪ್ಪಿಸವ್ರೆ. ನಿಮ್ಮನ್ನ ಬಿಡ್ತಾರ ನಮ್ಮನ್ನ? ಅಲ್ಲ, 3 ದಿನ ನೋಡಿ, ಅಲ್ಲಿ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಆಚೆ ಬರಲೇ ಇಲ್ಲ. ಇಶ್ಯೂ ಬರಲೇ ಇಲ್ಲ. ಇಶ್ಯೂ ನೀವು ಹೋಗಿದ್ದು ಇಶ್ಯೂ ಬರಲಿಲ್ಲ, ಇಶ್ಯೂ ಆಗ್ಲಿಲ್ಲ ಅಲ್ಲಿ. ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ತನಿಖೆ ಮಾಡಿ 13 ಜನನ ಬಂಧಿಸಿದ್ದಾರೆ. ಅಲ್ಲಿಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಹೋಗಿದ್ದಾರೆ. ಹೋದ್ಮೇಲೆ ಎಲ್ಲ ಪ್ರಕ್ರಿಯೆ ಶುರುವಾಗಿತ್ತು. ಅವ್ರು ಹೋಗಕ್ಕೆ ಮುಂಚೆ ಏನೂ ಇರಲಿಲ್ಲ. ಹೋದ್ಮೇಲೆ ಅವ್ರಿಗೆ ಜಮೀನು ಕೊಡೋದು, ಅವ್ರಿಗೆ ಸೇಫ್ಟಿ ಕೊಡೋ ಅಂಥದ್ದು ಎಲ್ಲ ಹೋದ್ಮೇಲೆ ಆಗಿರೋದು ಎಲ್ಲ. ಅದಕ್ಕೆ ಮುಂಚೆ ಯಾರು ಹೋಗಿಲ್ಲ, ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿಲ್ಲ. ನಾನು ಹೇಳೋದು, ಮಿನಿಸ್ಟರ್ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಬಂದಿದ್ರು ಅಲ್ಲಿಗೆ. ನಾನು ಇಲಾಖೆ ಸಚಿವನಾಗಿ ಹೋಗಿದ್ದೇಣ. ಇಲ್ಲ, ಅವತ್ತೇ ಬೆಳಿಗ್ಗೆನೆ ಹೋಗಿದ್ವಿ ನಾವು ಅಲ್ಲಿಗೆ. ಬೆಳಿಗ್ಗೆನೆ ಹೋಗಿದ್ವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಮೇತ ಹೋಗಿದ್ವಿ. ನಾನು ಹೋಗಿದ್ದೆ ಇಲಾಖೆ ಸಚಿವನಾಗಿ, ನಾನು ಹೋಗಿ ಬಂದೆ ಬೆಳಗಾವಿ. ಹೌದು. ಅಲ್ಲಲ್ಲ, ಸತೀಶ್ ಅವರು ಕೂಡ ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿನ್ನಲ್ಲಪ್ಪ. ಕಂಪ್ಲೇಂಟ್ ಅಲ್ಲ, ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದಾದ್ಮೇಲೆ ಇಲಾಖೆ ಸಚಿವನಾಗಿ ನಾನು ಹೋಗಿ ಬಂದಿದ್ದೀನಿ ಅಲ್ಲಿಗೆ. ಜಿಲ್ಲಾ ಉಸ್ತುವಾರಿ ಸಚಿವ ನಾನು ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನನಗನ್ಸುವಂಥದ್ದು, ಇಲ್ಲಿ ವ್ಯವಸ್ಥೆಯ ಕನ್ನಡಿ, ಅಲ್ಲಿನ ವ್ಯವಸ್ಥೆ ಒಂದು ಘಟನೆ, ಒಂದು ಕನ್ನಡಿ ಹಿಡಿಯೋ ರೀತಿ ಇದೆ ಇವತ್ತು. ಸರ್ಕಾರದ ನಡೆಗೆ ಇದೊಂದು ಕನ್ನಡಿ. ಈ ತರ ಘಟನೆ ಸರ್ಕಾರ ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನ ನಾನು ಕೊಟ್ಟಿದ್ದೀನಿ. ಇದೊಂದೇ ಅಂತಲ್ಲ, ದಲಿತರ ಕೈಲಿ ಅಹಿಂದ ಶಾಲೆಗಳಲ್ಲಿ ಈ ಶೌಚಾಲಯ ಕ್ಲೀನ್ ಮಾಡುವಂಥದ್ದು, ಅದು ಕೇಸ್ ಆಗಿದೆ. ಪೊಲೀಸರು ಏನು ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ.
ನಾನು ಹೋಗಿದ್ದೆ ಅಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಲಾರದಲ್ಲಿ, ಮಾಲೂರು ತಾಲೂಕು ಯಲವನಹಳ್ಳಿ ಗ್ರಾಮ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಸುಮಾರು ಒಂದು 400-500 ಜನ ಮಕ್ಕಳಿರ್ಬೋದು. ನಾನು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿರುವಂತಹ ಶೌಚಾಲಯ ಸುಮಾರು 10 ಅಡಿ ಪಿಟ್ಟು, 10 ಅಡಿ ಅಗಲ ಇದೆ. ನನ್ನ ಕೈಲೇ ನಿಂತ್ಕೊಳಕ್ಕಾಗಿಲ್ಲ, ಅದು ಓಪನ್ ಆದಾಗ ನನ್ನ ಕೈಲೇ ಅಲ್ಲಿ ನಿಂತ್ಕೊಳಕ್ಕಾಗಿಲ್ಲ, ಅಷ್ಟು ಅದರಿಂದ ಗ್ಯಾಸ್ ಆಚೆ ಬರ್ತಾ ಇರೋದು. ಅಂದ್ರೆ ಕುಡಿದ್ರೆ ಏನಾನ ಮೂರ್ಛೆ ಹೋಗೋ ರೀತಿ, ಮೂರ್ಛೆ ಹೋಗ್ತಾರೆ ಕುಡಿದ್ರೆ. ಅದು ಮೇಲೆ ಇರೋದು 2 ಅಡಿ ಅಗಲ ಓಪನ್ ಮಾತ್ರ, ಉಳಿದಿದ್ದೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆ ಮಕ್ಕಳು ಹೇಳಿದ್ದು ಅದರೊಳಗಡೆ ಮಕ್ಕಳನ್ನ 4 ಜನ ನಿಲ್ಲಿಸಿ ಪ್ರಿನ್ಸಿಪಾಲ್ ಅದ್ರ ಮೇಲೆ ನಿಂತ್ಕೊಂಡು ಕ್ಲೀನ್ ಮಾಡಿ ಅಂತ ಮಕ್ಕಳು ಹೇಳಿರೋದನ್ನ ಹೇಳ್ತಾ ಇದ್ದೀನಿ, 1 ವರ್ಡ್ ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಮಕ್ಕಳು ಹೇಳಿದ್ದು ನಮ್ಮನ್ನು ನಿಲ್ಲಿಸಿ ಪ್ರಿನ್ಸಿಪಾಲ್ ಹೇಳಿದ್ರು ಕ್ಲೀನ್ ಮಾಡಿ ಅಂತ. ಅವ್ರು ಕೇಳಿದಂತೆ ಇಲ್ಲ, ನಮ್ಗೊಂದು ಕಾಲಿಗೆ ಮತ್ತು ಕೈಗೆ ಗ್ಲೌಸ್ ಕೊಡಿ